ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಶ್ರೀಮತಿ ಭಾರತಿ ತೋರಗಲ್, ಬೆಳಗಾವಿ. ಯಶಸ್ಸು ಸುಮ್ಮನೆ ಬರುವುದಿಲ್ಲ. ಕಣ್ಣೀರು ಹಾಕಬೇಕು, ಕಷ್ಟಗಳನ್ನು ಎದುರಿಸಬೇಕು, ನೋವುಗಳನ್ನು ಸಹಿಸಿಕೊಳ್ಳಬೇಕು, ಮನಸ್ಸಿಗೆ ಗಾಯಗಳಾಗಬೇಕು, ಮಾತುಗಳಿಗೆ ಹೃದಯ ಚೂರು ಚೂರಾಗಬೇಕು, ಸಂಬಂಧಗಳನ್ನು ಕಳೆದುಕೊಳ್ಳಬೇಕು, ಎದುರೇಟುಗಳನ್ನು ತಿನ್ನಬೇಕು, ಜೀವನದ ಅನುಭವದ ಪಾಠಗಳನ್ನು ಕಲಿಯಬೇಕು, ಆ ಅನುಭವದ ಪಾಠಗಳನ್ನು ತಿದ್ದಿಕೊಳ್ಳಬೇಕು. ಇವೆಲ್ಲವುಗಳನ್ನು ಅನುಭವಿಸಿ ಪಾಠಗಳನ್ನು ತಿದ್ದಿಕೊಂಡು ಒಬ್ಬ ಯಶಸ್ವಿ ಮಹಿಳೆಯಾದವರೇ ಜೋಗತಿ ಮಂಜಮ್ಮ. ಮಹಿಳೆ ಎಂದರೆ ಮಹಾ ಇಳೆ, ಅಚಲ ಧೈರ್ಯ, ಸ್ಥೈರ್ಯ, ತ್ಯಾಗ ಮತ್ತು ವಾತ್ಸಲ್ಯ ಮತ್ತು ಸಾಮರ್ಥ್ಯದ ಸಾಕಾರ ರೂಪವೇ ಈಕೆ ಎಂದು ಹೇಳಬಹುದು. ನಾರಿಯ ಕಣ್ಣೀರು ಕೊನೆಯಾಗಲಿ, ಅತ್ಯಾಚಾರಿಗಳ ಬದುಕು ಅಂತ್ಯವಾಗಲಿ, ಸುಭದ್ರ ಸಮಾಜ ನಿರ್ಮಾಣವಾಗಲಿ ಎಂದು ಬಯಸಿದವಳು ಅವಳು. ಜೋಗತಿ ಮಂಜಮ್ಮ ಬಳ್ಳಾರಿ ಜಿಲ್ಲೆಯ ಕಲ್ಲುಕಂಬ ಎಂಬ ಊರಿನಲ್ಲಿ ಜನಿಸಿದರು. ಕಲಾಲೋಕಕ್ಕೆ ಚಿರಪರಿಚಿತರು. ತಂದೆ ಹನುಮಂತಯ್ಯ ಶೆಟ್ಟಿ, ತಾಯಿ ಜಯಲಕ್ಷ್ಮಿ ದಂಪತಿಯ ಸುಪುತ್ರರಾಗಿ ಮಂಜುನಾಥ ಶೆಟ್ಟಿಯಾಗಿ ಎಲ್ಲ ಮಕ್ಕಳಂತೆ ಬಾಲ್ಯದಲ್ಲಿ ಆಟೋಟ, ಕುಣಿತ ಹೀಗೆ ಸಡಗರದ ಬಾಲ್ಯವನ್ನು ಹೊಂದಿದ್ದರು. ಆದರೆ 7ನೇ ತರಗತಿಯ ವೇಳೆಗೆ ಶರೀರದಲ್ಲಿ ಏನೋ ಬದಲಾವಣೆ, ವಿಚಿತ್ರವಾದ ಏರುಪೇರು, ದೇಹದಲ್ಲಿ ದಿಢೀರಾಗಿ ಹೆಣ್ಣಿನ ಲಕ್ಷಣಗಳು ಗೋಚರಿಸಿದಾಗ ಹೆಣ್ಣಾಗಿ ಬದುಕಬೇಕೆಂಬ ಹಂಬಲ ಸಹಜವಾಗಿ ಮೂಡಿದೆ. ಆದರೆ ಲೋಕಕ್ಕೆ ಅಸಹಜವಾದ ಸ್ಥಿತಿ ಮತ್ತು ಕೌಟುಂಬಿಕ ಸಾಮಾಜಿಕ ಬಹಿಷ್ಕಾರದ ಬರಸಿಡಿಲು ಎದುರಿಸಬೇಕಾಯಿತು. ಆತ್ಮಹತ್ಯೆಗೆ ಪ್ರಯತ್ನಿಸಿ ಬದುಕಿಕೊಂಡ ಮೇಲೆ ಬದುಕು ಮತ್ತು ಭಾವವೆರಡು ಸಮಾಜಮುಖಿಯಾಗಲು ದೃಢ ತೀರ್ಮಾನ ಕೈಗೊಳ್ಳುವಂತೆ ಮಾಡಿತು. ಮಂಜುನಾಥ ಶೆಟ್ಟಿ ಮಂಜಮ್ಮಳಾಗಿ ರೂಪಾಂತರಗೊಂಡಳು. ಆ ಹಂತದಲ್ಲಿ ದೊರೆತ ಕಾಳವ್ವ ಜೋಗತಿಯೇ ಇವರ ಗುರು, ತಾಯಿ, ಮಾರ್ಗದರ್ಶಕಿ, ದಿಕ್ಕು, ದೆಸೆ ಎಲ್ಲವೂ. 1985ರಲ್ಲಿ ಹೊಸಪೇಟೆ ತಾಲೂಕಿನ ಹುಲಗಿ ಗ್ರಾಮದ ಹುಲಿಗೆಮ್ಮ ದೇಗುಲದಲ್ಲಿ ಜೋಗತಿಯಾಗಿ ದೀಕ್ಷೆ ಸ್ವೀಕಾರ ಮಾಡಿದರು. ಮುಂದಿನ ಬದುಕು ಸೇವೆಗೆ ಮುಡುಪು. ಕಾಳವ್ವ ಜೋಗತಿ ಮತ್ತು ಮಟ್ಟಿಕಲ್ಲು ಬಸಪ್ಪ ಮತ್ತು ಅವರ ಮಗನಿಂದ ಜೋಗತಿ ನೃತ್ಯವನ್ನು ಕಲಿತರು. ಜಾನಪದ ನೃತ್ಯ, ಹಾಡುಗಾರಿಕೆ, ನಾಟಕ ಮತ್ತಿತರ ಎಲ್ಲದರಲ್ಲಿಯೂ ತರಬೇತಿ ಹೊಂದಿ ಕಲಾವಿದೆಯಾಗಿ ಬದಲಾದ ಮಂಗಳಮುಖಿ. ಅಖಿಲ ಕರ್ನಾಟಕ ಮಹಿಳಾ ಜಾನಪದ ಸಮ್ಮೇಳನದಲ್ಲಿ ಕಲಾ ಪ್ರದರ್ಶನ ನೀಡುವುದರೊಂದಿಗೆ ಕಲಾಯಾನಕ್ಕೆ ಮುನ್ನುಡಿ ಬರೆದವರು. ಅನಂತರದ್ದು ಕಲೆಯೇ ಸಾಧನೆ, ಸಾಧನೆಯೇ ಇವರ ಪಥವಾಯಿತು. ಭಿಕ್ಷಾಟನೆ, ಅವಮಾನಗಳಿಂದ ಎದುರಾದ ಬದುಕು ಈಗ ಗೆಜ್ಜೆನಾದವೇ ಅವರ ಉಸಿರಾಗಿದೆ. 2010ರ ರಾಜ್ಯೋತ್ಸವ ಪ್ರಶಸ್ತಿ, 2023ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದು ಜೋಗತಿ ಮಂಜಮ್ಮ ಮಾತಾ ಮಂಜಮ್ಮನಾಗಿ ಗುರುತಿಸಿಕೊಂಡಿದ್ದಾರೆ. ಸಮಾಜದ ತಿರಸ್ಕಾರಕ್ಕೆ ಒಳಗಾದರೂ ರಾಷ್ಟ್ರದ ಆ ಪುರಸ್ಕಾರ ಪಡೆಯಲು ಕಾರಣ ಅವರ ಗುರುಗಳಾದ ಕಾಳವ್ವ ಮತ್ತು ಅವರು ಪಡೆದ ಶಿಕ್ಷಣ. ಅವಳ ಒಂದೇ ಒಂದು ಕನಸು, ತನ್ನಂತೆಯೇ ಲೈಂಗಿಕ ಶೋಷಣೆಗೆ ಒಳಗಾದವರಿಗೆ ಹಂಪಿ ವಿಶ್ವವಿದ್ಯಾನಿಲಯದ ಪಕ್ಕದಲ್ಲಿ ಸರ್ಕಾರ ಜಾಗ ನೀಡಿದರೆ ಜೋಗತಿ ಮಂಜಮ್ಮ ಪ್ರತಿಷ್ಠಾಪನದಿಂದ ಅನಾಥಾಶ್ರಮ ನಿರ್ಮಿಸಿ ಜಾನಪದ ಕಲೆಗಳನ್ನು ಪುನರುಜ್ಜೀವನ ಮಾಡಿಸುವುದು ಅವಳ ಜೀವನದ ಹಿರಿಯ ಕನಸಾಗಿದೆ. ಅವಳ ಕನಸು ನನಸಾಗಲಿ ಎಂದು ಹಾರೈಸುವೆ. ಲವ್ ಯು ಜಿಂದಗಿ. ಬದುಕನ್ನು ಪ್ರೀತಿಸೋಣ. ಬದುಕನ್ನು ಪ್ರೀತಿಸಿದ ಜೋಗತಿ ಮಂಜಮ್ಮನ ಕತೆ ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಲಿ. ಧನ್ಯವಾದಗಳು.